ಆರ್ ಅಶೋಕ್ಗೆ ಮಂಗಳಾರತಿಯನ್ನ ಮಾಡಿದ ಉದ್ಯೋಗಾಕಾಂಕ್ಷಿಗಳು. ನಿಜಕ್ಕೂ ಆ ಪ್ರತಿಭಟನೆಯಲ್ಲಿ ಏನಾಯ್ತು ಅಂತ ಗೊತ್ತಾ? ನಮಸ್ಕಾರ, ADindia.comಗೆ ಸ್ವಾಗತ. ನಾನು ಸಪನ. ಅಧಿಕಾರ ಸಿಗೋ ಮುಂಚೆ ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳೋ ಈ ರಾಜಕಾರಣಿಗಳು ಅಧಿಕಾರ ಸಿಕ್ಕ ನಂತರ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದ್ರಲ್ಲಿನೇ ಕಾಲ ಕಳೀತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೂ ಮೊದಲು ಅಂದರೆ ಈ 11 ವರ್ಷಗಳ ಹಿಂದೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಈಗ 11 ವರ್ಷ ಕಳೆದ್ರೂ ಕೂಡ 2 ಕೋಟಿ ಉದ್ಯೋಗನೂ ಸೃಷ್ಟಿಯಾಗಿಲ್ಲ. ಇಡೀ ದೇಶದಲ್ಲಿನೇ ನಿರುದ್ಯೋಗ ತಾಂಡವವಾಡ್ತಾ ಇದೆ. ಯುವಜನರು ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ಖಾಲಿ ಇರೋ ಹುದ್ದೆಗಳನ್ನ ತುಂಬುವಲ್ಲಿ ರಾಜ್ಯ ಸರ್ಕಾರ ವಿಳಂಬ ತೋರ್ತಾ ಇರೋದನ್ನ ಖಂಡಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಅಕ್ಸಾ ಫೆಬ್ರವರಿ 24ರಂದು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿತ್ತು. ಈ ಪ್ರತಿಭಟನೆಗೆ ಸರ್ಕಾರನೇ ನಡು ಹೋಗಿತ್ತು. ಯಾಕಂದ್ರೆ ಪ್ರತಿಭಟನೆಯ ತೀವ್ರತೆ ಅಷ್ಟರ ಮಟ್ಟಿಗಿತ್ತು. ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಉರಿ ಬಿಸಿಲನ್ನ ಲೆಕ್ಕಿಸದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ರು. ಇದು ನಿಜಕ್ಕೂ ಯುವಜನ ಜಾಗೃತಗೊಂಡಿರೋದ್ರ ಸಂಕೇತ ಆಗಿದೆ. ಆಳೋ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದ ಸರಿಯಾದ ದಾರಿ ಇದು. ಕಳೆದ ಹಲವು ತಿಂಗಳಿನಿಂದ ಹೊಗೆ ಆಡ್ತಾ ಇದ್ದ ಅಸಮಾಧಾನ ಕಿಚ್ಚಿನ ರೂಪವನ್ನ ಪಡೆದಿತ್ತು. ಉರಿಯೋ ಬಿಸಿಲಿನಲ್ಲಿ ಕಿಚ್ಚಿನಿಂದ ಹೋರಾಡ್ತಾ ಇದ್ದ ಯುವಜನರನ್ನ ತನ್ನತ್ತ ಸೆಳೆಯೋದಕ್ಕೆ, ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದವರಿಗೂ ಈ ಪ್ರತಿಭಟನಾಕಾರರು ವೇದಿಕೆ ಹತ್ತೋದಕ್ಕೆ ಬಿಡದೆ ಬಿಸಿಲಿನಲ್ಲಿಯೂ ಕೂಡ ಚಳಿ ಬಿಡಿಸಿದ್ದಾರೆ. ಹೌದು, ಯುವಜನರ ಹೋರಾಟವನ್ನ ತಮ್ಮ ಕ್ಷುಲ್ಲಕ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ನೋಡಿದ ಬಿಜೆಪಿ ನಾಯಕರನ್ನ ವೇದಿಕೆಗೆ ಹತ್ತದಂತೆ ನೋಡ್ಕೊಂಡಿದ್ದಾರೆ. ಯುವಜನರು ಅವರ ವಿರುದ್ಧವೂ ಕೂಡ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯಿಂದ ದೂರ ಇಟ್ಟಿದ್ದಾರೆ. ಆರ್ ಅಶೋಕ್ ಅವರು ವೇದಿಕೆ ಹತ್ತಾ ಇದ್ದಂತೆಯೇ ಕೂಗಾಡೋದಕ್ಕೆ ಶುರು ಮಾಡಿದ ಈ ಪ್ರತಿಭಟನಾಕಾರರು ಅವರನ್ನ ಮಾತಾಡೋದಕ್ಕೂ ಬಿಡದೆ ಕೆಳಗಿಳಿಸಿದ್ದಾರೆ. ಅವರ ವಿರುದ್ಧನೇ ಘೋಷಣೆಯನ್ನ ಕೂಗಿದ್ದಾರೆ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಈ ಬಗ್ಗೆ ವಿಡಿಯೋನ ಹಂಚಿಕೊಂಡಿರೋ ಕರ್ನಾಟಕ ಕಾಂಗ್ರೆಸ್, ಕರೆಯದೇ ಬಂದವರನ್ನ ಕೆರದಲ್ಲಿ ಹೊಡಿ ಅನ್ನೋ ಸರ್ವಜ್ಞನ ತ್ರಿಪದಿಯಂತೆ ನಿನ್ನೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಕರೆಯದೇ ಹೋದ ಆರ್ ಅಶೋಕ್ ಅವರಿಗೆ ಯುವಕರು ಸರಿಯಾಗಿ ಮಂಗಳಾರತಿಯನ್ನ ಮಾಡಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಮಿಸ್ಟರ್ ಅಶೋಕ್ ಅಣ್ಣ, ನಿಮ್ಮ ನಾಟಕವನ್ನ ಕನ್ನಡಿಗರು ನಂಬೋದಿಲ್ಲ. ನಿಮ್ಮ ಬಂಡವಾಳ ರಾಜ್ಯದ ಜನರಿಗೆ ಚೆನ್ನಾಗಿನೇ ಅರ್ಥ ಆಗಿದೆ. ನಿಮ್ಮ ಅವಧಿಯಲ್ಲಿ ನೇಮಕಾತಿ ಹೆಸರಿನಲ್ಲಿ ಮಾಡಿದ ಭ್ರಷ್ಟಾಚಾರ, ಅಕ್ರಮದ ಗಾಯ ಇನ್ನೂ ಯುವಕರ ಮನಸ್ಸಲ್ಲಿ ಆರಿಲ್ಲ. ನಿಮ್ಮ ದುರಾಡಳಿತದ ನರಕ ದರ್ಶನವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇನ್ನು ಮುಂದೆ ಆದ್ರೂ ಪ್ರಚಾರದ ಹುಚ್ಚಿಗೆ ನಾಟಕ ಆಡೋದಕ್ಕೆ ಹೋಗಿ ಛೀಮಾರಿಯನ್ನ ಹಾಕಿಸ್ಕೊಳ್ಬೇಡಿ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಅಂದಹಾಗೆ ಒಳ ಮೀಸಲಾತಿ ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಬಾಕಿ ಉಳಿದಿರೋ ನೇಮಕಾತಿ ಪ್ರಕ್ರಿಯೆಯನ್ನ ನಮ್ಮ ಸರ್ಕಾರ ಆರಂಭ ಮಾಡಲಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ಕಾಳಜಿ ನಮ್ಮ ಸರ್ಕಾರಕ್ಕಿದೆ. ನಮ್ಮದು ನುಡಿದಂತೆ ನಡೆಯೋ ಸರ್ಕಾರ, ನಾವು ಕೊಟ್ಟ ಮಾತಿನಂತೆ ನೇಮಕಾತಿಯನ್ನ ಮಾಡ್ತೀವಿ ಅಂತ ಬರೆದುಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಇದಾಗಿದೆ. ಇಷ್ಟು ದಿನಗಳ ಕಾಲ ಮಡುಗಟ್ಟಿದ ಯುವಜನರ ಆಕ್ರೋಶ ಒಮ್ಮೆಲನೆ ಸ್ಫೋಟಗೊಂಡಿದೆ. ಸರ್ಕಾರ ಇನ್ನಾದರೂ ಸಮಜಾಯಿಷಿ ಹಾರಿಕೆಯ ಮಾತುಗಳನ್ನ ಕೊಡೋ ಬದಲು ಉದ್ಯೋಗಾಕಾಂಕ್ಷಿಗಳ ಬೇಡಿಕೆಯನ್ನ ಈಡೇರಿಸುವತ್ತ ಗಮನ ಹರಿಸಬೇಕಿದೆ. ರಾಜ್ಯ ಸರ್ಕಾರ ನೆಪ ಹೇಳ್ತಾ ಕಾಲ ಕಳೆಯೋದು, ವಿರೋಧ ಪಕ್ಷದ ವಿರುದ್ಧ ಮಾತನಾಡ್ತಾ ಕುಳಿತುಕೊಳ್ಳೋದನ್ನ ಬಿಡಬೇಕಾಗಿದೆ. ಇನ್ನು ವಿಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸೋದಕ್ಕೆ ಇದು ಒಳ್ಳೆಯ ಕಾಲ ಅಂತ ಅವರೇ ಬಂದು ವಿದ್ಯಾರ್ಥಿಗಳ ಮುಂದೆ ಮಾನವನ್ನ ಕಳೆದುಕೊಂಡಂತಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಲ್ಲಿ ಒಬ್ಬ ನಿರುದ್ಯೋಗಿಗೂ ಕಾಂಗ್ರೆಸ್ ಸರ್ಕಾರ ಉದ್ಯೋಗವನ್ನ ನೀಡಿಲ್ಲ ಅಂತ ಕೇಳೋ ಆರ್ ಅಶೋಕ್ ಅವರು ಅದೇ ರೀತಿ ಮೋದಿ ಅವ್ರಿಗೂ ಕೂಡ ಪ್ರಶ್ನೆ ಮಾಡಬೇಕಲ್ವಾ, ಎಲ್ಲಿದೆ 2 ಕೋಟಿ ಉದ್ಯೋಗ ಅಂತ? ಯುವಜನತೆ
ಕೆಲಸ ಇಲ್ಲದೆ ಕೈ ಕಟ್ಟಿ ಕೂರೋದು ಯಾವ ರಾಜ್ಯಕ್ಕೂ ಯಾವ ದೇಶಕ್ಕೂ ಕೂಡ ಒಳ್ಳೆಯದಲ್ಲ. ಭ್ರಷ್ಟ ಬಿಜೆಪಿ ಹೋಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಉದ್ಯೋಗ ಸೃಷ್ಟಿ ಮತ್ತು ನೇಮಕಾತಿ ಪ್ರಕ್ರಿಯೆ ವೇಗಗೊಳಿಸಿಲ್ಲ. ಬದಲಿಗೆ ರಾಜಕೀಯ ಅಸ್ಥಿರತೆ ಮತ್ತು ಅಧಿಕಾರದ ಲೆಕ್ಕಾಚಾರಗಳಲ್ಲಿ ಮುಳುಗೇಳ್ತಾ ಇದೆ ಅಂತ ಪ್ರತಿಭಟನಾಕಾರರು ಟೀಕೆ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ. ಹಾಗೇನೆ ಯುವಜನರ ಹೋರಾಟವನ್ನ ತಮ್ಮ ಕ್ಷುಲ್ಲಕ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ನೋಡಿದ ಬಿಜೆಪಿ ನಾಯಕರನ್ನ ವೇದಿಕೆಗೆ ಹತ್ತದಂತೆ ನೋಡ್ಕೊಂಡಿರೋದು, ಅವರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯಿಂದ ದೂರ ಇಟ್ಟಿರೋದು ಕೂಡ ಸರಿಯಾಗಿನೇ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.